ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಕಣ್ಣಿದ್ದರೆ ಕನಕಗಿರಿ ನೋಡು, ಕಾಲಿದ್ದರೆ ಹಂಪಿ ನೋಡು, ಪುಣ್ಯ ಇದ್ದರೆ ಪುರ ನೋಡು ಎನ್ನುವಂತಹ ಮಾತಿನಂತೆ ಇವತ್ತು ನಾವು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಪುರ ಗ್ರಾಮಕ್ಕೆ ಆಗಮನ ಮಾಡಿದ್ದೇವೆ. ಬನ್ನಿ, ಪುರದ ಸೋಮನಾಥೇಶ್ವರ ದೇವಾಲಯವನ್ನು ಇವತ್ತು ನೋಡೋಣ. ಸ್ನೇಹಿತರೆ, ಇದು ಕುಷ್ಟಗಿ ತಾಲೂಕಿನ ಪುರ ಗ್ರಾಮದ ಸೋಮಲಿಂಗೇಶ್ವರ ದೇವಾಲಯ. ಈ ದೇವಾಲಯವು ಶಿವನಿಗೆ ಸಮರ್ಪಿತವಾದ ದೇವಾಲಯವಾಗಿದ್ದು, ಪುರಾತನವಾದಂತಹ ಅನೇಕ ಲಿಂಗಗಳನ್ನು ಹೊಂದಿರುವಂತಹ ಕರ್ನಾಟಕದ ಏಕೈಕ ಪುಣ್ಯಕ್ಷೇತ್ರ. ಆದ್ದರಿಂದಲೇ ಈ ಪುರದ ಕ್ಷೇತ್ರವನ್ನು ಪುರದ ಕೋಟಿಲಿಂಗ ದೇವಾಲಯ ಅಂತ ಕರೆಯುತ್ತಾರೆ. ಈ ದೇವಾಲಯವು 12ನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳಲಾಗುತ್ತದೆ. ಇದು ದೇವಾಲಯದ ಗರ್ಭಗುಡಿಯ ಪ್ರವೇಶ ದ್ವಾರ. ದೇವಾಲಯದ ಗರ್ಭಗುಡಿಯ ಒಳಗಡೆ ಭಕ್ತರ ಜ್ಞಾನೋದಯಕ್ಕಾಗಿಯೇ ಉಪಸ್ಥಿತನಿರುವ ಪುರದ ಸೋಮನಾಥ. ಸೋಮನಾಥನಿಗೆ ಅತ್ಯಂತ ಪ್ರಿಯವಾದ ನಂದಿ ಇಲ್ಲಿಯೂ ಸೋಮನಾಥನ ಮುಂದೆ ಹಾಜರಿದ್ದಾನೆ. ಇದು ನಂದಿಯ ಮುಂದಿರುವ ಬಾವಿ. ವಿಜಯನಗರದ ಕಾಲದಲ್ಲಿ ನಿರ್ಮಿತವಾದ ದೇವಾಲಯವಿದು ಎಂದು ಹೇಳುವ ಈ ದೇವಾಲಯದ ಸುತ್ತ ಪಂಚಲಿಂಗ, ಮುನಿಸುಲಿಂಗ, ತಿರುಗಣಿಲಿಂಗ, ಅಷ್ಟಲಿಂಗ, ನವಗ್ರಹಲಿಂಗ, ಮತ್ಸಲಿಂಗ, ಚೋಳುಲಿಂಗ ಹೀಗೆ ಅನೇಕ ಬಗೆಯ ಲಿಂಗಗಳನ್ನು ನಾವು ಕಾಣಬಹುದು. ಎಲ್ಲ ಲಿಂಗಗಳನ್ನು ಕಾಡುಗಲ್ಲಿನಿಂದ ಸೃಷ್ಟಿ ಮಾಡಲಾಗಿದೆ. ದೇವಾಲಯದ ಒಳಗೆ ಮತ್ತು ಹೊರಗಡೆ ಶಿವಲಿಂಗಗಳೇ ಆಕ್ರಮಿಸಿಕೊಂಡಿವೆ. ಇದು ಸೋಮನಾಥ ದೇವಾಲಯದ ಗರ್ಭಗುಡಿಯ ಮುಂದೆ ಇರುವ ಹರಿವಾಣ ಲಿಂಗ. ಇದರ ಒಂದು ಕಡೆ ಹರಿಯ ಚಿತ್ರವಿದೆ. ಈ ಹಿಂದೆ ಕೋಟಿ ಲಿಂಗಗಳಿಗೆ ಪ್ರತಿದಿನ ತೀರ್ಥ ಹಾಗೂ ನೈವೇದ್ಯ ಮುಟ್ಟಿಸುವುದು ಅಸಾಧ್ಯವಾಗಿದ್ದಾಗ ಈ ಲಿಂಗದ ಮೇಲೆ ತೀರ್ಥ ಹಾಕಿ ಇದನ್ನು ಒಂದು ಸುತ್ತು ತಿರುಗಿಸಿದರೆ ಸುತ್ತಲಿರುವ ಶಿವಲಿಂಗಗಳಿಗೆ ಅದು ಏಕಕಾಲಕ್ಕೆ ಮುಟ್ಟುತ್ತಿತ್ತಂತೆ. ಇದಕ್ಕೆ ಪೂರಕವಾಗಿ ಕಲ್ಲಿನ ಕೊಳವೆಯ ವ್ಯವಸ್ಥೆ ಇತ್ತು ಎಂದು ಹೇಳಲಾಗುತ್ತದೆ. ಈಗಲೂ ಈ ಶಿವಲಿಂಗ ತಿರುಗುತ್ತದೆ, ಆದರೆ ಇಲ್ಲಿ ಕಲ್ಲಿನ ಕೊಳವೆಗಳು ಮಾತ್ರ ಕಂಡುಬರುವುದಿಲ್ಲ.